ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಮ್ಮ ಬಿಗ್ ಬಾಸ್ 11 ಇಬ್ಬರು ಲೇಡಿ ಟೈಗರ್ಸ್ ಅಂತಾನೆ ಕರೆಯುವಂತಹ ಇಬ್ಬರು ಲೇಡಿ ಟೈಗರ್ಸ್ ಬಗ್ಗೆ ಇವತ್ತು ಮಾತನಾಡೋಣ ಅಂತ. ಅದರಲ್ಲೂ ಕೂಡ ಕರ್ಣ ಸೀರಿಯಲ್ ಬಗ್ಗೆ ನಿಜವಾಗ್ಲೂ ಕೂಡ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇತ್ತು. ಅದರಲ್ಲೂ ಕೂಡ ಹೀರೋಯಿನ್ ಬಗ್ಗೆ ಅಂತೂ ಹೆವಿ ಕ್ಯೂರಿಯಾಸಿಟಿ. ಫಸ್ಟ್ ಪ್ರೋಮೋನೆ ಒಂದು 11 ಮಿಲಿಯನ್ಸ್ ವರ್ಗು ಕೂಡ ಓಡಿರೋವಂಥದ್ದು. ನಿಜವಾಗ್ಲೂ ಕೂಡ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ ಈ ಒಂದು ಕರ್ಣ ಸೀರಿಯಲ್ ಅಂತಾನೆ ಹೇಳ್ತೀನಿ. ಕರ್ಣ ಸೀರಿಯಲ್ ಹೀರೋ ಬಂದ್ಬಿಟ್ಟು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕಿರಣ್ ರಾಜ್, ಕನ್ನಡತಿ ಸೀರಿಯಲ್ನ ಫೇಮಸ್ ಹೀರೋ ಅಂತಾನೆ ಹೇಳ್ಬಹುದು. ಕನ್ನಡತಿ ಸೀರಿಯಲ್ ಮುಖಾಂತರ ಬಂದಂತಹ ಒಂದು ಉತ್ತಮವಾದಂತಹ ಪ್ರತಿಭೆ, ಕಿರುತೆರೆ ಕಂಡಂತಹ ಒಂದು ನೆಚ್ಚಿನ ನಾಯಕ ಅಂತಾನೆ ಹೇಳ್ಬೋದು. ಸೊ ಎಲ್ಲರ ನೆಚ್ಚಿನ ನಾಯಕ ಆಗಿರುವಂತಹ ನಮ್ಮ ಕಿರಣ್ ರಾಜ್ರ ಫ್ಯಾನ್ಸ್ ಫಾಲೋಯಿಂಗ್ ಬಗ್ಗೆ ನೀವು ಹೇಳೋದೇ ಬೇಡ, ನಾವು ಅಷ್ಟು ಫ್ಯಾನ್ ಫಾಲೋಯಿಂಗ್ಸ್ ಇದೆ. ಸೊ ಹಾಗಾಗೇನೆ ನಮ್ಮ ಕನ್ನಡ ಸೀರಿಯಲ್ ಆಕ್ಟಿಂಗ್ ಮಾಡ್ತಾ ಇರುವಂತಹ ನಮ್ಮ ಕಿರಣ್ ರಾಜ್ ಫ್ಯಾನ್ ಫಾಲೋವರ್ಸ್ ಇಂದಾನೆ ಈ ಒಂದು ಕನ್ನಡ ಸೀರಿಯಲ್ ಪ್ರೋಮೋ ಇಷ್ಟು ವೈರಲ್ ತಗೊಂಡಿದ್ದು, ಇಷ್ಟು ಫೇಮಸ್ ಆಗಿದ್ದು. ಅವರ ಆಕ್ಟಿಂಗ್ ಸ್ಕಿಲ್ ಆಗಿರ್ಬೋದು, ಅವರ ಒಂದು ಏನೋ ಹ್ಯಾಂಡ್ಸಮ್ ಅಂದರೆ ಅವರ ಒಂದು ಏನಂತಾರೆ ನಟನೆ ಜೊತೆಗೆ ಅವ್ರು ಇರೋವಂತಹ ರೀತಿ ಆಗಿರ್ಬೋದು, ನೋಡೋಕ್ಕೆ ತುಂಬಾನೇ ಹ್ಯಾಂಡ್ಸಮ್ ಆಗಿದ್ದಾರೆ. ಸೊ ಹಂಗಾಗಿ ಎಲ್ಲ ಹುಡುಗರಿಗಾಗ್ಲಿ ಬಹಳಷ್ಟು ಇಷ್ಟ ಆಗ್ತಾರೆ ನಮ್ಮ ಕಿರಣ್ ರಾಜ್ ಅವರು. ಸೊ ಹಾಗಾಗಿ ಕನ್ನಡತಿ ಸೀರಿಯಲ್ ನಂತರ ನಮಗೆ ಕಿರಣ್ ರಾಜ್ ಅವರು ಕನ್ನಡ ಸೀರಿಯಲ್ ಮುಖಾಂತರ ಎಲ್ಲರಿಗೂ ಕೂಡ ನಮ್ಮ ಮನೆಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಕಿರಣ್ ರಾಜ್ ಅವರು ಬರ್ತಾ ಇದ್ದಾರೆ. ಸೊ ಕಿರಣ್ ರಾಜ್ ಅವರು ಪ್ರೋಮೋ ಬಿಟ್ಟ ಮೇಲೆ ಹೀರೋಯಿನ್ ಯಾರು ಅನ್ನೋ ಒಂದು ಡಿಸ್ಕಷನ್ ಎಲ್ಲ ಕಡೆ ನಡೀತಾ ಇತ್ತು. ಸೊ ಫೈನಲಿ ನಿನ್ನೆಯಿಂದ ಒಂದು ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋ ಥರ ಆಯಿತು. ಇಲ್ಲಿ ಫಸ್ಟು ಹೊಸ ಹೀರೋಯಿನ್ ಬರ್ತಾರೆ ಅಂತ ಹೇಳ್ಬಿಟ್ಟು ಕೆಲವರು ವಿಡಿಯೋ ಮಾಡಿ ವೈರಲ್ ಮಾಡಿದ್ರು. ಇನ್ನೊಬ್ರು ಭವ್ಯ ಅವರೇ ಹೀರೋಯಿನ್ ಅಂತಾನೂ ಕೂಡ ಹೇಳಿದ್ರು. ಅದರಲ್ಲೂ ಕೂಡ ನಾನು ಒಬ್ಳು ಭವ್ಯ ಅವರೇ ಹೀರೋಯಿನ್ ಆಗ್ತಾರೆ ಅಂತಾನೂ ಕೂಡ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಸುಮಾರು ಸರಿ. ಇನ್ನೊಬ್ರು ಮೋಕ್ಷಿತಾ ಅವರು ಬರ್ತಾರೆ ಹೀರೋಯಿನ್ ಆಗಿ ನಮ್ಮ ಕನ್ನಡ ಸೀರಿಯಲ್ಗೆ ಅಂತಾನೂ ಕೂಡ ಕೆಲವರು ಹೇಳಿದ್ರು, ಆಯ್ತಾ. ಸೊ ಕನ್ನಡ ಸೀರಿಯಲ್ ಹೀರೋಯಿನ್ ಲಾಸ್ಟಿಗೂ ಕೂಡ ಚನ್ನಪಟ್ಟಣದಲ್ಲಿ ನಡೆಯುವಂಥ ಒಂದು ಶೂಟಿಂಗ್ನ ನಮ್ಮ ಏನು ಸಬ್ಸ್ಕ್ರೈಬರ್ ಅಂತಾರೆ ಅಥವಾ ದೇವೇಗೌಡ ಫ್ಯಾನ್ಸ್ ಅಂತನಾರು ಅನ್ಬೋದು. ಸೊ ಅವರು ಒಂದು ಅಲ್ಲಿ ನಡೀತಾ ಇರೋವಂಥ ಶೂಟಿಂಗ್ ಸ್ಪಾಟಲ್ಲಿ ಇರುವಂಥ ಒಂದು ಗ್ಲಿಮ್ಸ್ನ ತಗೊಂಡು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ರು. ನನಗೂ ಕೂಡ ಆ ಒಂದು ಪೋಸ್ಟ್ನ ಶೇರ್ ಮಾಡಿದ್ರು. ಸೊ ಹಾಗಾಗಿ ನಾನು ನಿನ್ನೆನೆ ಅದ್ರ ಬಗ್ಗೆ ವಿಷಯ ಎಲ್ಲ ಕಲೆ ಹಾಕಿ ಅವರ ಒಂದು ಪಾತ್ರ ಏನು ಎತ್ತ ಅಂತೇಳ್ಬಿಟ್ಟು ಎಲ್ಲನೂ ಕೂಡ ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಫೈನಲಿ ನಮ್ಮ ಕನ್ನಡ ಸೀರಿಯಲ್ನ ಹೀರೋಯಿನು ನಮ್ಮ ಭವ್ಯ ಗೌಡ. ಸೊ ಇದು ಹಿಂದಿ ಸೀರಿಯಲ್ನ ಒಂದು ಡಬ್ಬಿಂಗ್ ಸೀರಿಯಲ್ ಆಗಿದೆ, ಆಯ್ತಾ. ರಾಜ್ ಕಾ ಬೇಟಾ ಅನ್ನೋದು ಹಿಂದಿ ಸೀರಿಯಲಲ್ಲಿ ಇದೇ ಸೀರಿಯಲ್ ಅಂದರೆ ಕನ್ನಡ ಸೀರಿಯಲ್ ಏನು ನಮ್ಮ ಜಿ ಕನ್ನಡದಲ್ಲಿ ಪ್ರಸಾರ ಆಗೋದಕ್ಕೆ ರೆಡಿ ಆಗ್ತಿದೆ. ಸೊ ಈ ಸೀರಿಯಲ್ಲು ಹಿಂದಿಯಲ್ಲಿ ಯಶಸ್ಸನ್ನು ಕಂಡಿದೆ. ಅದು ರಾಜ್ ಕಾ ಬೇಟಾ ಅಂತ ಹೇಳ್ಬಿಟ್ಟು ಒಂದು ಸೀರಿಯಲ್, ಆಯ್ತಾ. ಸೊ ಈ ಸೀರಿಯಲ್ನ ಡಬ್ಬಿಂಗ್ ಮಾಡ್ತಾ ಇರೋದ್ರಿಂದ ಈ ಒಂದು ರಾಜ್ ಕಾ ಬೇಟಾ ಸೀರಿಯಲಲ್ಲಿ ಇಬ್ಬರು ಹೀರೋಯಿನ್ ಇರ್ತಾರೆ. ಒಬ್ಬಳು ಹೀರೋಯಿನ್ ನಮ್ಮ ಕರ್ಣ ಮದುವೆ ಆಗುವಂತಹ ಹುಡುಗಿ ಆಗಿರ್ತಾರೆ. ಇನ್ನೊಂದು ಹುಡುಗಿ ಏನಪ್ಪಾ ಅಂತಂದ್ರೆ ಕರ್ಣ ಏನಿದ್ದಾರೆ ಅವರು ಒಂದು ಹುಡುಗಿನ ಮೆಡಿಕಲ್ ಓದಿಸ್ಬಿಟ್ಟು ಅವ್ರಿಗೆ ಇಂಟರ್ನ್ಶಿಪ್ ಅಲ್ಲಿ ಒಂದು ಕೆಲಸ ಕೂಡ ಕೊಡ್ಸಿರ್ತಾರೆ. ಸೊ ಆ ಹುಡುಗಿಗೆ ಕರ್ಣನ ಮೇಲೂ ಕೂಡ ಲವ್ ಆಗಿರುತ್ತೆ. ಬಟ್ ಕರ್ಣನ ಪಡಿಬೇಕು, ಹೇಗಾದ್ರೂ ಕೂಡ ಮದುವೆ ಆಗಿದ್ರು ಕೂಡ ನಾನು ಪಡಿಬೇಕು ಅನ್ನೋ ಒಂದು ಹಠದಲ್ಲಿ ಆ ಹುಡುಗಿ ಇರ್ತಾಳೆ. ಸೊ ಹಾಗಾಗಿ ಇಲ್ಲಿ ರಾಜ್ ಕಾ ಬೇಟಾ ಒಂದು ಸೀರಿಯಲ್ನ ಇಲ್ಲಿ ಡಬ್ಬಿಂಗ್ ಮಾಡ್ತಾ ಇರೋದ್ರಿಂದ ಈ ಒಂದು ಕನ್ನಡ ಸೀರಿಯಲ್ಗೆ ಇಬ್ಬರು ಹೀರೋಯಿನ್ ಅಂತೂ ಪಕ್ಕಾ ಇರ್ತಾರೆ, ಆಯ್ತಾ. ಸೊ ಹಾಗಾಗಿ ಇಬ್ಬರು ಹೀರೋಯಿನಲ್ಲಿ ಒಬ್ಬರು ಹೀರೋಯಿನ್ ಅಂತೂ ಗೊತ್ತಾಯ್ತು. ನಮ್ಮ ಮೇನ್ ಹೀರೋಯಿನ್ ಬಂದ್ಬಿಟ್ಟು ಭವ್ಯ ಗೌಡ ಅವರೇ. ಸೊ ಇನ್ನೊಬ್ರು ಹೀರೋಯಿನ್ ಯಾರಾಗಿರ್ತಾರೆ ಅನ್ನೋದು ಎಲ್ಲರಿಗೂ ಒಂದು ಪ್ರಶ್ನೆ ಅಂತೂ ಕಾಡ್ತಾ ಇದೆ. ನಮ್ಮ ಭವ್ಯ ಗೌಡ ಅವರೇ ಹೀರೋಯಿನ್ ಅಂತ ಹೆಂಗೆ ಹೇಳ್ತೀರಾ ಅಂತ ಅನ್ನೋದಾದ್ರೆ, ನಮಗೆ ಸೀನ್ಗಳು ಚನ್ನಪಟ್ಟಣದಲ್ಲಿ ನಡೀತಾ ಇರುವಂಥ ಏನು ಗೊಂಬೆಯ ನಾಡಾಗಿರುವಂಥ ನಮ್ಮ ಚನ್ನಪಟ್ಟಣದಲ್ಲಿ ಸುಮಾರು ಧಾರಾವಾಹಿಗಳು ಶೂಟಿಂಗ್ ಆಗ್ತಾ ಹೋಗುತ್ತೆ. ಅದರಲ್ಲಿ ನಮ್ಮ ಮೆಡಿಕಲ್ ಸ್ಟೂಡೆಂಟ್ ಹಾಗೆ ಅಂದರೆ ಮೆಡಿಕಲ್ ಕಾಲೇಜಲ್ಲಿ ಒಂದು ಸೀನ್ ಕೂಡ ಕನ್ನಡ ಸೀರಿಯಲ್ನ ಒಂದು ಸೀನ್ ಕೂಡ ನಡೀತು. ಈ ಸೀನ್ ಎಲ್ಲ ಕಡೆ ಇನ್ಸ್ಟಾಗ್ರಾಮಲ್ಲಿ ನಿನ್ನೆ ಒಂದು ಫುಲ್ ಟ್ರೆಂಡಿಂಗಲ್ಲಿತ್ತು. ಅದು ಭವ್ಯ ಗೌಡ ಅವರ ಒಂದು ಸೀನು ಶೂಟಿಂಗ್ ಆಗಿದ್ದು. ಏನಪ್ಪ ಅಂದರೆ ಭವ್ಯ ಗೌಡ ಅವರು ರೈನ್ ಬರ್ತಾ ಇರ್ತದೆ, ಏನೋ ಒಂದು ಕಾಲೇಜಲ್ಲಿ ಸೆಟಪ್ ಮಾಡಿರ್ತಾರೆ, ಆಯಿತಾ. ಒಂದು ನೀರು ಮಳೆ ನೀರು ಬರ್ತಾ ಇರೋವಂಥದ್ರಲ್ಲಿ ಇವರು ಡ್ಯಾನ್ಸ್ ಮಾಡ್ತಾರೆ. ಫಸ್ಟ್ ಇವರ ಇಂಟ್ರಡಕ್ಷನ್ನು ಅಥವಾ ಏನು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಸೂಪರ್ವಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ನಮ್ಮ ಕರ್ಣ ಬಂದ್ಬಿಟ್ಟು ಅವ್ರನ್ನ ಹಿಡ್ಕೊಳೋ ಅಂಥದ್ದು ಒಂಥರ ರೊಮ್ಯಾಂಟಿಕ್ ಸೀನ್ ಇದ್ದು. ಈ ಸೀನ್ ಶೂಟ್ ಆಗೋದನ್ನ ಅಲ್ಲಿರುವಂತಹ
ಫ್ಯಾನ್ಸ್ಗಳು ಆಲ್ಮೋಸ್ಟ್ ಎಲ್ಲ ಒಂದು ಕ್ಲಿಪ್ಸ್ಗಳನ್ನ ತಗೊಂಡು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಇರೋದು ಉಂಟು. ಸೊ ಫೈನಲಿ ನಮಗೆ ಗೊತ್ತಾಗಿದ್ದು ಕನ್ನಡ ಸೀರಿಯಲಲ್ಲಿ ನಮ್ಮ ಭವ್ಯಗೌಡ ಅವರು ಹೀರೋಯಿನ್ ಅಂತ. ಈ ಎಲ್ಲ ಒಂದು ಕ್ಲಿಪ್ಪಿಂಗ್ಸ್ ನೋಡ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಈ ಒಂದು ಪಾತ್ರ ತುಂಬಾನೇ ಸುಂದರವಾಗಿದೆ. ಭವ್ಯಗೌಡ ಅವರ ಪಾತ್ರ ತುಂಬಾನೇ ಸುಂದರವಾಗಿದೆ. ಅದರಲ್ಲೂ ಕೂಡ ಕರ್ಣಂಗೆ ಒಂದು ಏನು ಸಾಂಗ್ ಶೂಟಿಂಗ್ ಏನಿದೆ ರೊಮ್ಯಾಂಟಿಕ್ ಆಗಿ ಅವರು ಇಟ್ಕೊಂಡಿದ್ದಾರೆ ಆಯ್ತಾ. ನಮ್ಮ ಭವ್ಯಗೌಡ ಹಿಂದೆ ಮುಂದೆ ಬರ್ತಾ ಇರೋದಿರ್ಬೋದು, ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡಿರೋದು. ಕಿರಣ್ ರಾಜ್ ಮತ್ತೆ ಭವ್ಯಗೌಡ ಅವರ ಒಂದು ಇಬ್ಬರ ಒಂದು ಕಾಂಬಿನೇಷನ್ ಇದೆ, ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು. ಐಟು ಕೂಡ ಮ್ಯಾಚ್ ಆಗ್ತಾ ಇದೆ. ಅವರ ಮುಖ ಭಾವನೆಯನ್ನು ಕೂಡ ತುಂಬಾನೇ ಸೂಟ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಒಂದು 6 ಅಡಿ ಕಟ್ಔಟ್ಗಿಂತ ಸ್ವಲ್ಪ ಅವರು ಕೂಡ ಕಿರಣ್ ರಾಜ್ ಸ್ವಲ್ಪ ಕಡಿಮೆ ಇದ್ದಾರೆ ಐಟು. ಸೊ ಸ್ವಲ್ಪ ಅಂದ್ರೆ ಮೀಡಿಯಂ ಅಂದ್ರೆ ಭವ್ಯಗೌಡಗೆ ಸೂಟ್ ಆಗೋ ಥರನೇ ಹೈಟ್ ಇದ್ದಾರೆ. ಸೊ ಮುಖದ ಒಂದು ಇದು ಕೂಡ ಸಕ್ಕದ ಮ್ಯಾಚ್ ಆಗ್ತಾ ಇದೆ. ಇಬ್ಬರ ಜೋಡಿ ಮಾತ್ರ ಸೂಪರ್ ಆಗಿದೆ ಅಂತ ಹೇಳ್ತೀನಿ. ಸಕ್ಕದಾಗಿ ವರ್ಕ್ ಆಗುತ್ತೆ ಈ ಒಂದು ಜೋಡಿ ಅಂತ ಹೇಳ್ತೀನಿ. ಕಿರಣ್ ರಾಜ್ ಅವರಿಗೆ ಭವ್ಯಗೌಡ ಅವರು ಜೋಡಿ ಆಗಿರೋದು ಮಾತ್ರ ಸೂಪರ್. ನೋಡೋಕ್ಕೆ ಒಂಥರ ಕ್ಯೂಟ್ ಜೋಡಿ ತರ ಕಾಣಿಸ್ತಾ ಇದೆ. ಒಂದು ಸೀನು ನನಗಂತೂ ಸಕ್ಕತ್ ಇಷ್ಟ ಆಯಿತು. ಅವರಿಬ್ಬರ ಒಂದು ಜೋಡಿ ಡ್ಯಾನ್ಸ್ ಆಗಿರ್ಬೋದು, ಕಿರಣ್ ರಾಜ್ ಅವರು ರೊಮ್ಯಾಂಟಿಕ್ ಆಗಿ ನಮ್ಮ ಭವ್ಯಗೌಡನ ಇಟ್ಕೊಂಡು ನೋಡ್ತಾ ಇರೋವಂತಹ ಶೂಟಿಂಗ್ ಇರ್ಬೋದು, ಎಲ್ಲವೂ ಕೂಡ ಮತ್ತೆ ನಮ್ಮ ಭವ್ಯಗೌಡ ಅವರು ಡ್ಯಾನ್ಸ್ ಮಾಡ್ತಾ ಇರೋವಂತಹ ವಿಡಿಯೋ ಇರ್ಬೋದು, ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ತೀನಿ. ಸಕ್ಕತ್ತಾಗಿದೆ. ನೀವು ನೋಡಿಲ್ಲ ಅಂತಂದ್ರೆ ಆ ಒಂದು ಸೀನ್ ಫುಲ್ ನೋಡಬೇಕು ಅಂದರೆ ಕನ್ನಡ ಅಫಿಷಿಯಲ್ ಅಂತೇನೇನೋ ಇನ್ಸ್ಟಾಗ್ರಾಮದಲ್ಲಿ ಒಂದು ಕ್ರಿಯೇಟ್ ಆಗಿದೆ, ಒಂದು ಅಕೌಂಟ್ ಕ್ರಿಯೇಟ್ ಆಗಿದೆ. ಸೊ ಆ ಅಕೌಂಟಲ್ಲಿ ನೀವು ನೋಡ್ಬೋದು ಕನ್ನಡ ಸೀರಿಯಲಲ್ಲಿ ನಮ್ಮ ಭವ್ಯಗೌಡ ಅವರು ಆ್ಯಕ್ಟಿಂಗ್ ಮಾಡ್ತಾ ಇರೋವಂತಹ ಒಂದು ಶೂಟಿಂಗ್ ಮಾಡ್ತಾ ಇರೋವಂತಹ ಒಂದು ಏನು ವಿಡಿಯೋ ಕೂಡ ಇದೆ. ಸುಮಾರಷ್ಟು ವಿಡಿಯೋಸ್ಗಳು ಕೂಡ ಇದೆ. ಅದರಲ್ಲಿ ನೋಡಿ ಆನಂದಿಸಿ ಅಂತ ಹೇಳ್ತೀನಿ, ಅದು ಅರಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಫೈನಲಿ ನಮ್ಮ ಭವ್ಯಗೌಡ ಅವರು ಎಲ್ಲೂ ಕಾಣಿಸ್ಕೋತಾ ಇಲ್ಲ ಅಂತ ಹೇಳ್ತಾ ಫೈನಲಿ ಭವ್ಯಗೌಡ ಅವರು ಕನ್ನಡ ಸೀರಿಯಲ್ಗೆ ಹೀರೋಯಿನ್ ಆಗಿ ಬರೋ ಹಂಗಾಯಿತು. ನನಗಂತೂ ಫುಲ್ ಹ್ಯಾಪಿ ಆಗಿದ್ದೀನಿ. ಕನ್ನಡ ಸೀರಿಯಲ್ ಯಾವಾಗ ಬರುತ್ತೆ, ಪ್ರೋಮೋ ಕೂಡ ಇನ್ನೇನು ಸದ್ಯದಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಶನಿವಾರ ಇವತ್ತು ಬರಬೇಕಾಗಿತ್ತು, ಬಟ್ ಕಾರಣಾಂತರದ ದಿನ ಏನೋ ಗೊತ್ತಿಲ್ಲ ಇವತ್ತು ಪ್ರೋಮೋ ಹಾಕ್ತಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇತ್ತು. ಸೊ ಇವತ್ತು ಬಂದಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ಡೇ ಅಂತೂ ಯಾವತ್ತಾದ್ರೂ ಒಂದಿನಾದ್ರೂ ಬಂದೇ ಬರುತ್ತೆ. ಇನ್ನೇನು ಒಂದು 5 days ಒಳಗಡೆ ಅಂತೂ ಕನ್ನಡ ಸೀರಿಯಲ್ನ ಪ್ರೋಮೋ, ಅದು ಭವ್ಯಗೌಡಂಗೋಸ್ಕರ ಮಾಡಿರುವಂತಹ ಒಂದು ಪ್ರೋಮೋ ಅಂತಾನೆ ಹೇಳಲಾಗಿದೆ. ಆ ಒಂದು ಕನ್ನಡ ಸೀರಿಯಲ್ ಇರೋಂತಹ ಒಂದು ತುಂಬು ಕುಟುಂಬದ ಜೊತೆ ಭವ್ಯಗೌಡ ಅವರು ಹೇಗೆ ಮಾಡ್ತಾರೆ, ಯಾವ ರೀತಿ ಇರುತ್ತೆ ಕ್ಯಾರೆಕ್ಟರು ಅವ್ರದ್ದು, ಹೇಗಿರುತ್ತೆ, ಹೆಂಗೆ ಒಂದು ಸೀರಿಯಲ್ ಹೋಗುತ್ತೆ ಅಂತ ನನ್ನನ್ನು ಕೇಳೋದಾದ್ರೆ, ನಿಜವಾಗ್ಲೂ ಕೂಡ ಈ ಸೀರಿಯಲ್ನ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಒಂದು ಸೀರಿಯಲ್ಲು. ಮಕ್ಕಳಿಂದ ದೊಡ್ಡವ್ರವರೆಗೂ ಕೂಡ ಬಹಳಷ್ಟು ಇಷ್ಟ ಆಗುವಂಥ ಸೀರಿಯಲ್ ಅಂತಲೇ ಹೇಳ್ತೀರಿ. ಮತ್ತು ಈ ಸೀರಿಯಲಲ್ಲಿ ಏನು ಗೊತ್ತಾ, ಒಂದು ಅನಾಥ ಮಗುನ ತಂದು ಸಾಕ್ತಾ ಇರ್ತಾರೆ ಆಯಿತಾ. ಅವರು ಅಜ್ಜಿ ಮತ್ತು ಮೊಮ್ಮಗನ ಒಂದು ಪ್ರೀತಿನ ನೋಡ್ಬೋದು. ಜೊತೆಗೆ ನಮ್ಮ ಭವ್ಯಗೌಡ ಹಾಗೆ ಕಿರಣ್ ರಾಜ್ ಅವರು, ಕನ್ನಡ ಪಾತ್ರದಲ್ಲಿರುವಂತಹ ಕಿರಣ್ ರಾಜ್ ಮತ್ತು ಭವ್ಯಗೌಡ ಅವರ ಒಂದು ರೊಮ್ಯಾಂಟಿಕ್ ಒಂದು ಲವ್ ಸ್ಟೋರಿನ ಕೂಡ ನೋಡ್ಬೋದು. ಲವ್ ಸ್ಟೋರಿ ಜೊತೆಗೆ ಇಡೀ ಫ್ಯಾಮಿಲಿಯಲ್ಲಿ ಇರುವಂತಹ ಒಂದು ಎಮೋಷ್ನಲ್ ಸೀನ್ಸ್ಗಳು ಕೂಡ ಇರುತ್ತೆ. ಅಜ್ಜಿ ಮೊಮ್ಮಗನ ಒಂದು ಪ್ರೀತಿ ಕೂಡ ಇರುತ್ತೆ. ಮತ್ತು ಆ ಇಡೀ ಮನೆ ಅವನಿಗೆ ವಿರುದ್ಧವಾಗಿ ನಡ್ಕೊಳ್ಳೋವಂತಹ ರೀತಿ ಇರ್ಬೋದು, ಕರ್ಣನಿಗೆ ವಿರುದ್ಧವಾಗಿ ನಡ್ಕೊಳ್ಳೋವಂತಹ ರೀತಿ ಇರ್ಬೋದು. ಮತ್ತು ಇಲ್ಲಿ ಭವ್ಯಗೌಡ ಮತ್ತು ಕಿರಣ್ ರಾಜ್ ಅವರ ಒಂದು ಪ್ರೀತಿ ಇರ್ಬೋದು, ಕರ್ಣನ ಯಶಸ್ಸನ್ನು ಇಷ್ಟಪಡುವಂಥ ಅಜ್ಜಿ ಇರ್ಬೋದು, ಎಲ್ಲವೂ ಕೂಡ ಈ ಒಂದು ಸೀರಿಯಲ್ ಒಳಗೊಂಡಿರೋದ್ರಿಂದ ನಿಜವಾಗ್ಲೂ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ನೋಡೋ ಅಂಥ ಒಂದು ಸೀರಿಯಲು. ಭವ್ಯಗೌಡ ಅವರು ಎಲ್ಲೂ ಕಾಣಿಸ್ಕೋತಾ ಇಲ್ಲ ಅಂತ ಫೈನಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಮುಖಾಂತರ, ಅಂದರೆ ಕನ್ನಡ ಸೀರಿಯಲ್ನ ಒಂದು ದೊಡ್ಡ ಪ್ರಾಜೆಕ್ಟ್ ಅಂತಲೇ ಹೇಳ್ತೀನಿ, ಬಿಗ್ ಬಜೆಟ್ ಒಂದು ಸೀರಿಯಲಲ್ಲಿ ನಮ್ಮ ಭವ್ಯಗೌಡ ಅವರು ಬರ್ತಾ ಇರೋದು ನಮಗೆಲ್ಲರಿಗೂ ಕೂಡ ಖುಷಿ ಇದೆ. ಸೊ ಸಪೋರ್ಟ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಜಿ ಕನ್ನಡದಲ್ಲಿ ಪ್ರಸಾರ ಆಗುತ್ತೆ ಇನ್ನೇನು ಶೀಘ್ರದಲ್ಲಿ ಅಂತ ತೋರಿಸ್ತಾ ಇರೋದ್ರಿಂದ ಇನ್ನು 15 days ಅಲ್ಲಿ ಅದು ಕೂಡ ಡೇಟ್ ಕೂಡ ಅನೌನ್ಸ್ ಆಗುತ್ತೆ. ನಮ್ಮ ಮುದ್ದು ಸೊಸೆ ಆಲ್ರೆಡಿ ಅನೌನ್ಸ್ ಆಗಿರೋದು ನಿಮ್ಗೆ ಗೊತ್ತೇ ಇದೆ. 14 ಅಂದರೆ ಈ ತಿಂಗಳೇ 14ನೇ ತಾರೀಕು ನಮ್ಮ ಮನೆಗೆ ತಲುಪ್ತಾ ಇದೆ ಮುದ್ದು ಸೊಸೆ. ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇದ್ರೆ ನಮ್ಮ ತ್ರಿವಿಕ್ರಮ್ ಅವರು ಕಲರ್ಸ್ ಕನ್ನಡದಲ್ಲಿ ಕಾಣಿಸ್ಕೊಂಡ್ರೆ, ಜಿ ಕನ್ನಡದಲ್ಲಿ ಭವ್ಯಗೌಡ ಅವರು ಕಾಣಿಸ್ಕೊತಾ ಇದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಕಾಣಿಸ್ಕೊತಾ ಇದ್ದಾರೆ.
ಪ್ರತಿನಿತ್ಯ ನಮಗೆ ನೋಡೋಕ್ಕೆ ಸಿಗುತ್ತೆ. ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ನಮ್ಮನ್ನು ಅವ್ರ ಮುಖ ಅಂತ ನಮ್ಗೆ ನೋಡೋಕೆ ಸಿಗುತ್ತೆ ಅನ್ನೋದು ಬಹಳಷ್ಟು ಖುಷಿ ಇದೆ. ತ್ರಿವ್ಯಾ ಫ್ಯಾನ್ಸ್ಗಳಿಗೂ ಕೂಡ ಖುಷಿ ಆಗಿದೆ. ಆಲ್ರೆಡಿ ಕಮೆಂಟ್ಸ್ಗಳು ಹೇಳ್ತಾ ಇದ್ದಾರೆ, ನಾವು ಫುಲ್ ಹ್ಯಾಪಿ ಆಗಿದ್ದೀವಿ. ನಾವು ಭವ್ಯಗೌಡ ಅವ್ರು ಯಾವುದೇ ಪ್ರಾಜೆಕ್ಟ್ ಮುಖಾಂತರ ಬಂದರೂ ಕೂಡ ನಾವು ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದೀವಿ. ತ್ರಿವಿಕ್ರಮ್ ಅವರು ಅಷ್ಟೇ ಕೂಡ ಯಾವುದೇ ಪ್ರಾಜೆಕ್ಟ್ ಮುಖಾಂತರ ಬಂದರೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಮುದ್ದು ಸೊಸೆಗೆ ಆಲ್ ದ ಬೆಸ್ಟ್ ಹೇಳ್ತೀವಿ ಅಂತಲೂ ಕೂಡ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಮುದ್ದು ಸೊಸೆಗೂ ಸಪೋರ್ಟ್ ಮಾಡಿ, ಹಾಗೆ ಭವ್ಯಗೌಡಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಮ್ಗೆ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಗಾಯ್ಸ್, ಲವ್ ಯು.